ಸಮಸ್ತ ನಮ್ಮ ಹಿಂದೂ ಬಾಂಧವರಲ್ಲಿ ನಮಸ್ಕಾರ. ಜೈ ಶ್ರೀರಾಮ್. ಈಗ ನಮ್ಮ ಕರ್ನಾಟಕದಲ್ಲಿ ಅಂತ ಅಷ್ಟೇ ಅಲ್ಲ, ಹೊರ ರಾಜ್ಯದಲ್ಲೇ ಕೂಡ ಏನಾಗ್ತಾಯಿದೆ ಅಂತ ಅಂದರೆ, ಈಗ ಹುಬ್ಳಿಲಿ ಬೇರೆ ಬೇರೆ ಕಡೆಯಲ್ಲಿ ಯಾವ ಥರ ಇದೆ ಅಂತ ಅಂದರೆ, ಹೆಣ್ಮಕ್ಳನ್ನ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಮಾಡಿದರೆ ನಿಮಗೇನು ಪರಿಚಯ ಆಗ್ತಲ್ಲ, ನಿಮ್ಮ ಸ್ನೇಹಿತರು, ನಿಮ್ಮ ಅಕ್ಕಪಕ್ಕ ಮನೆಯವರು ಅಂತ, ಅವ್ರಿಗೆಲ್ಲ ಏನಾಗುತ್ತೆ ಅಂತಂದರೆ, ಈ ಕೆಲವೊಂದಿಷ್ಟು ರಾಜ್ಯಗಳಿವೆ, ಹೈದರಾಬಾದ್ ಆಗಲಿ, ಗೋವಾ ಆಗಲಿ, ಈ ಕಡೆಯಿಂದ ಕೆಲವೊಂದು ಫಂಡ್ ಬರುತ್ತೆ. ಆ ಫಂಡ್ ಏನು ಮಾಡ್ತಾರೆ, ಹೆಣ್ಮಕ್ಳನ್ನ ನೀವು ನಮಗೆ ಪರಿಚಯ ಮಾಡಿ ಕನ್ವರ್ಟ್ ಮಾಡಿದರೆ ಒಂದು ಹುಡುಗಿಗೆ 5,000 10,000 ಕೊಡ್ತಾರೆ. ಅದಕ್ಕೋಸ್ಕರ ಇದೊಂದು ಧಾರಾಳವಾದ ದಂಧೆ ಇದೆ. ಈ ದಂಧೆನ ನಿಲ್ಲಿಸ್ಬೇಕು ಅಂತಂದರೆ ನಮ್ಮ ಹಿಂದೂ ಹೆಣ್ಮಕ್ಳು, ಹಿಂದೂ ಸಹೋದರಿಯರು ಏನಾರಲ್ಲ, ಇವರು ಸ್ವಲ್ಪ ತಿಳುವಳಿಕೆಯಿಂದ ನಾವು ಯಾವ ಕಡೆ ಹೋಗಬೇಕು, ಯಾವ ಕಡೆ ಇರಬೇಕು, ಅವ್ರು ಹೇಳಿದ ತಕ್ಷಣ ಇವರು ಅವ್ರ ಮಾತಿಗೆಲ್ಲ ಹೋಗೋದು, ಮತ್ತು ಅವ್ರು ಕೆಲವೊಂದಿಷ್ಟು ಸಹಾಯದ ರೂಪದಲ್ಲಿ ಕೆಲಸ ಮಾಡಕ್ಕೆ ಬರ್ತಾರೆ. ನೀವು ಬನ್ನಿ ನಮ್ಮ ಕೆಲಸ ಮಾಡಿ ಎಂದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಹಿಂದೂಗಳು ಜಾತಿ ಯಾವತ್ತೂ ಕಿತ್ತಾಡ್ಕೋಬೇಡಿ. ಈ ನಮ್ಮಲ್ಲಿ ಕೆಲವೊಂದಿಷ್ಟು ರಾಜಕಾರಣಿಗಳಿದ್ದಾರೆ, ಅವರು ಎಲ್ಲ ಪಾರ್ಟಿಯಲ್ಲೂ ಇದ್ದಾರೆ. ಕಾಂಗ್ರೆಸ್ ಆಗಲಿ, JDS ಆಗಲಿ, ಆಮ್ ಆದ್ಮಿ ಆಗಲಿ, BJP ಆಗಲಿ, ಯಾವುದೇ ಪಕ್ಷ ಆದ್ರೂ ಅದರಲ್ಲಿರೋ ಪ್ರತಿಯೊಬ್ಬ ಹಿಂದೂ ಲೀಡರ್ಗಳಿಗೆ ನಾನು ಹೇಳ್ತಾ ಇದ್ದೀನಿ, ನೀವು ಹುಟ್ಟಿ ಬಂದಿರೋದು ಹಿಂದೂ ಇರುವಂಥ ಸಂಸ್ಕೃತಿ ಇಲ್ಲ, ಈ ವೋಟ್ ಬ್ಯಾಂಕಿಗೋಸ್ಕರ ನೀವು ಹಿಂದೂ ಆ್ಯಕ್ಟ್ ಮಾಡ್ತೀರಾ, ನಾಟಕ ಆಡ್ತೀರಾ, ನಿಮ್ಮ ಮೂಲತಃ ಏನಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ಅಧಿಕಾರದ ಆಸೆಗೋಸ್ಕರ ಬೇರೆ ಯಾರಿಗೂ ಹೋಗ್ಬಿಟ್ಟು ನೀವು ತಂದೆ ಅನ್ನೋಕ್ಕಾಗತ್ತಾ? ನಿಮ್ಮ ತಂದೆಗೇನೆ ತಂದೆ ಅನ್ನಬೇಕಾಗುತ್ತೆ ತಾನೆ. ವೋಟ್ ಬ್ಯಾಂಕಿಗೋಸ್ಕರ ಯಾವನೋ ಇವಾಗ ನಿಮಗೆ ತಂದೆ ಹಾಕ್ರೆ ಹೋಗ್ತಾ, ಹೇಳ್ತಾರೆ ದೊಡ್ಡದಾಗಿ, ಏನ್ರಿ ಅವರು ಇತಿಹಾಸ ತೆಗೆದು ನೋಡಿ. ಗುಜರಾತಲ್ಲಿ ಏನು ಮಾಡ್ತಾ ಇದ್ರು, ಅವಾಗ ದೊಡ್ಡದೊಂದು ಇದಾಯಿತು, ಸಂಘರ್ಷ ಇತ್ತು ಹಿಂದೂ ಮುಸ್ಲಿಮಲ್ಲಿ ಸಂಘರ್ಷ ಆಗ ಹಿಂದೂಗಳು ಸಿಕ್ಕ ಇವ್ನ ಹಾಕೊಂಡು ಬಂದಿದ್ದಲ್ಲ, ವಲಸೆ ಇದ್ರು ಮುಸ್ಲಿಮ್ಸ್, ಅವ್ರನ್ನೆಲ್ಲ ಕೊಲ್ಲ ಇದ್ರು. ಅವಾಗ ಯಾವುದೋ ಒಬ್ಬ ಮುಸ್ಲಿಂ ಹೋಗ್ಬಿಟ್ಟು ಗಾಂಧಿ ಹತ್ರ ಆಸರೆ ಕೇಳಿದ್ನಂತೆ, ಗ್ರೇಟ್ ಆಫ್ ಇಂಡಿಯನ್ ಫಾದರ್
ಮಹಾತ್ಮ ಗಾಂಧಿಯವ್ರ ಹತ್ರ ಆಸರಿಕಿದ್ನಂತೆ. ನಮ್ಮನ್ನ ನಿಮ್ಮ ಮಗ ಅಂತ ಹೊಗಳಿ ದತ್ತು ತಗೊಳ್ಳಿ ಅಂತಂದ್ಬಿಟ್ಟು. ಅವಾಗ ಅವ್ರಿಗೆ ದತ್ತು ತಗೊಂಡು ಅವನಿಗೆ ಗಾಂಧಿ ಅಂತ ಯಾವುದೋ ಒಂದು ಹೆಸರಿಟ್ಬಿಟ್ಟು ಗಾಂಧಿ ಅಂತ ಮುಂದ್ಗಡೆ ಹೆಸರಿಟ್ಟರು. ಆವಾಗಿಂದ ಇವರು ಮೂಲ ಹಿಂದೂ ಅಲ್ಲ, ಬದುಕಕ್ಕೋಸ್ಕರ ಇವರು ಗಾಂಧಿ ಅನ್ನೋ ಹೆಸರನ್ನ ಮುಂದಿಟ್ಕೊಂಡು ಬಂದರು. ಇವರು ದೊಡ್ಡದಾಗಿದ್ದಾರೆ, ನಾವು ಫ್ರೀಡಮ್ ಫೈಟ್ ಮಾಡಿದ್ದೀವಿ ಅಂತ. ಯಾರು ಫ್ರೀಡಮ್ ಫೈಟ್ ಮಾಡಿದ್ದಾರೆ? ನೆಹರೂಗೆ ಸ್ಮಾರಕ ಮಾಡಿಸ್ತೀರಾ ಎಷ್ಟೋ ಎಕರೆ ಕೊಟ್ಬಿಟ್ಟು, ಇಂದಿರಾ ಗಾಂಧಿ ಅವರಿಗೆ ಸ್ಮಾರಕ ಮಾಡಿಸ್ತೀರಾ ಎಷ್ಟೋ ಎಕರೆ, ರಾಜೀವ್ ಗಾಂಧಿ ಮಾಡಿಸ್ತೀರಾ, ದೊಡ್ಡದಾಗಿ ಹೇಳ್ತೀರಾ. ರಾಮ ಮಂದಿರ ಮಾಡೋ ಬದಲಿ ಯಾವುದಾದ್ರೂ ಹಾಸ್ಪಿಟಲ್ ಮಾಡಬೇಕಾಗಿತ್ತು, ಜನಗಳ ಸೇವೆ ಆಗ್ತಿತ್ತು ಅಂತ. ನೀವೇ ಮಾಡಿದ್ರಿ 24 ಎಕರೆ, 60 ಎಕರೆ, 40 ಎಕರೆ. ಅದೇ ಜಾಗನ ನೀವು ಹಾಸ್ಪಿಟಲು, ಯಾವುದೋ ಮನೆ ಇಲ್ದಾರವ್ರಿಗೆ, ಯಾವುದೋ ಆಶ್ರಯ ಇಲ್ಲಾರ್ದವ್ರಿಗೆ ಅದೇ ಮನೆ ಮಾಡ್ಕೋಬೇಕಾಗಿತ್ತು. ಅದಕ್ಕೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನೆಹರು ಅವರಿಗೆ, ಪ್ರತಿಯೊಬ್ಬ ಹಿಂದೂನು ಭಾರತಕ್ಕೆ ಬರಬೇಕು, ಇಲ್ಲಿರೋ ಪ್ರತಿಯೊಬ್ಬ ಮುಸ್ಲಿಮನು ಪಾಕಿಸ್ತಾನಕ್ಕೆ ಹೋಗ್ಬೇಕು. ಅವಾಗ ನಾನು ಒಪ್ತೀನಿ. ನೀವು ದೇಶ ವಿಭಜನೆ ಅನ್ನೋ ಪದನ, ಅಲ್ಲಿ ತನ ಈ ಪದ ನಾನು ಒಪ್ಪಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಬರೆದಂಥ ಮಹಾನ್ ವ್ಯಕ್ತಿಗೇನೆ ನೀವು ಟೈಮಲ್ಲಿ ಸ್ಮಾರಕ ಮಾಡಿಸ್ಲ, ಎಲ್ಲ ತಮಗೆ ತಮ್ಮ ಕುಟುಂಬಕ್ಕೆ ಅಂತ ಮಾಡ್ಕೊಂಡ್ರು. ಅಂತ ಮಹಾನ್ ವ್ಯಕ್ತಿ ಭಾರತಕ್ಕೋಸ್ಕರ ಸಂವಿಧಾನ ಬರೋದು, ಎಲ್ಲರೂ ಸಮಾನತೆಯಿಂದ ಇರಲಿ, ಎಲ್ಲರಿಗೂ ನ್ಯಾಯ ಒಂದೇ ಸಿಗಲಿ. ಇವ್ರು ಕಾಂಗ್ರೆಸ್ ಇವ್ ಮಾಡಿಬಿಟ್ಟು ಇವ್ರು ಅನ್ಕೊಂಡು ಹೆಂಗೆ ಬೇಕೋ ಸಂವಿಧಾನ ನಂಗೆ ಇಟ್ಕೊಂಡ್ಬಿಟ್ರು. ಇವ್ರು ಮೀಸಲಾತಿ ಇಷ್ಟಂತೆ, ಇವರು ಅಲ್ಪಸಂಖ್ಯಾತರು. ಅಲ್ಪಸಂಖ್ಯಾತರು ಯಾವ ಆಧಾರ ಕಂಡು ಹಿಡಿತೀರಾ ನೀವು? ಪ್ರತಿಯೊಂದು ಕಾಸ್ಟಲ್ಲೂ ಬಡವರಿದ್ದಾರೆ, ಅದೆಲ್ಲ ಮಾಡಬೇಕಾಗಿರೋದು. ಬಡವ್ರು ಯಾರಿದ್ದಾರೆ ಅವ್ರಿಗೆ ಮೀಸಲಾತಿ ಕೊಡಿ. ಬಡವ್ರ ಮೇಲೆ ಮೀಸಲಾತಿ ಹೋಗ್ಬೇಕು, ಜಾತಿ ಮೇಲಲ್ಲ. ಈ ಜಾತಿ ಅನ್ನೋ ಪದ ತೆಗೆದಾಕಿ, ಈ ಜಾತಿ ಅನ್ನೋ ಪದ ತೆಗೆದು ಹಾಕ ನಾವೇ ಹೊಡ್ಕೊಂಡೇನೆ ಇರ್ತೀವಿ.